ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ 7 ಚಿನ್ನದ ದೀಪಸ್ತಂಭಗಳ ಕುರಿತು 4 ಸಭೆಗಳ ಕುರಿತಾಗಿರುವ ಕಾರ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. 4ನೆಯ ಸಭೆಯ ಕುರಿತಾಗಿ ಹೇಳಲ್ಪಟ್ಟಿರುವುದು ಕ್ರಿಸ್ತಶತ 592ರಿಂದ ಕ್ರಿಸ್ತಶತ 1115 ಇರುವಂಥ ಕಾಲಘಟ್ಟದಲ್ಲಿ ಇರುವಂಥದ್ದಾಗಿತ್ತು. ಈ ಕಾಲಘಟ್ಟವನ್ನು ಸಭೆಗಳ ಇರುಳಿನ ಕಾಲ ಎಂಬುದಾಗಿ ಇತಿಹಾಸದಲ್ಲಿ ಕರೆಯಲ್ಪಡುತ್ತದೆ. ಆ ದಿನಗಳಲ್ಲಿ ನೋಡುವುದಾದರೆ ಸಭೆಗಳಲ್ಲಿ ಯಾವುದೇ ಆಕ್ಟಿವಿಟೀಸ್ ಇರಲಿಲ್ಲ, ಸುವಾರ್ತೆ ಸಾರಲ್ಪಡುತ್ತಿರಲಿಲ್ಲ, ಅನ್ಯ ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರಲ್ಪಡಲಿಲ್ಲ, ದೇವರಾತ್ಮರ ಅಭಿಷೇಕವನ್ನು ಯಾರೂ ಆ ಕಾಲದಲ್ಲಿ ಪಡೆದುಕೊಳ್ಳಲಾಗಲಿಲ್ಲ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ರಕ್ಷಣೆ ಹೊಂದಿ ಯಾರೂ ಸಭೆಗಳಲ್ಲಿ ಸೇರಿಸಲ್ಪಡಲೂ ಇಲ್ಲ. ಆ ದಿನಗಳಲ್ಲಿ ಬಹಳ ಮಂದಿ ಸಭೆಗಳಿಗೆ ಬಂದು ಸೇರಿದರು. ಅದು ಒಂದು ವೇಳೆ ಸರ್ಕಾರದ ಒಂದು ಅಧಿಕಾರವು ಸಿಗುವುದು ಅಥವಾ ಸರ್ಕಾರದಿಂದ ಕೆಲವು ಒಳ್ಳೆಯ ಸೌಲಭ್ಯಗಳು ಸಿಗುವುದು ಎಂದು ಬಹಳ ಮಂದಿ ಅಡ್ಡದಾರಿಯಲ್ಲಿ ನುಗ್ಗಿದರು. ಏಕೆಂದರೆ ಮೊದಲು ರಕ್ಷಣೆಯನ್ನು ಹೊಂದಿ ಕರ್ತನಿಗಾಗಿ ಏನು ಮಾಡಲು ಸಿದ್ಧ ಎಂದು ದುಡುಕುವವರು ಸಭೆಗಳಲ್ಲಿ ಬಂದು ಸೇರುತ್ತಿದ್ದರು. ಈಗ ಆ ರೀತಿಯಲ್ಲ. ಸರ್ಕಾರದ ಧರ್ಮವಾಗಿದೆ, ಸರ್ಕಾರದ ಆಧಾರವನ್ನು ಪಡೆದ ಸಭೆಯಾಗಿ ಮಾರ್ಪಟ್ಟಿದೆ, ಸರ್ಕಾರದ ಅಧಿಕಾರಗಳು ಸಭೆಗಳ ಕೈಗಳಲ್ಲಿದೆ. ಇದರಿಂದ ಬಹಳ ಮಂದಿ ಒಳಗೆ ಬರಲಾರಂಭಿಸಿದರು. ಇಂಥ ಒಂದು ಕಾಲಘಟ್ಟವನ್ನು ಇರುಳಿನ ಕಾಲ ಎಂದು ಕರೆಯುತ್ತಾರೆ. ಈ ಕಾಲಘಟ್ಟಗಳಲ್ಲಿಯೇ ಸಭೆಗಳ ಒಳಗೆ ವಿಗ್ರಹ ಆರಾಧನೆ ಎನ್ನುವಂಥದ್ದು ಒಳಗೆ ಬಂದಿತು. ಅನ್ಯ ಜನಾಂಗದವರ ಪೂಜಾ ವಿಧಾನಗಳು ಒಳಗೆ ಬಂದವು. ಧರ್ಮಕ್ಕೆ ಸಂಬಂಧಪಟ್ಟ ಕಟ್ಟುಕತೆಗಳು ಒಳಗೆ ಬಂದವು. ದುಷ್ಟ ಉಪದೇಶಗಳು, ದೇವರಿಗೆ ಇಷ್ಟವಿಲ್ಲದಿರುವಂತಹ ಉಪದೇಶಗಳೆಂದು ಬೋಧಿಸಲ್ಪಟ್ಟು ಜನಗಳಿಗೆ ಇದುವೇ ಸತ್ಯವೆಂದು ಬೋಧಿಸಲ್ಪಟ್ಟಿತು. ಇದರ ಕಾರಣದಿಂದ ಸಭೆ ತನ್ನ ಆತ್ಮಿಕ ಪರಿಸ್ಥಿತಿಯಿಂದ ಕೆಳಗೆ ಬೀಳಲು ಆರಂಭಿಸಿತು. ಪರಿಶುದ್ಧ ಆತ್ಮನು ಇಲ್ಲದೇ ಇದ್ದರೆ ಅದು ಒಂದು ದೊಡ್ಡ ನಷ್ಟವೇ ಸರಿ. ದೇವರಾತ್ಮರ ನಡೆಸುವಿಕೆ ಇಲ್ಲದೆ ಹೋದರೆ ಅದೊಂದು ದೊಡ್ಡ ಸೋಲಾಗಿದೆ. ಸಭೆ ಮುಂದುವರಿಯುತ್ತಲೇ ಇದೆ ಎನ್ನುವುದ ರೀತಿಯಲ್ಲಿ ಕಾಣಲ್ಪಟ್ಟಿತು. ಇದಕ್ಕೆಲ್ಲಕ್ಕಿಂತಲೂ ಅಧಿಕವಾಗಿ ಒಂದು ಸ್ತ್ರೀಯನ್ನು ಮುಖ್ಯವಾಗಿ ಇಟ್ಟು ಉಪದೇಶಗಳನ್ನು, ಆರಾಧನೆಯ ಒಂದು ಕೆಲವು ವಿಧಾನಗಳನ್ನು ಕಲಿಸಿದರು. ತುವತೈರ ಸಭೆಯನ್ನು ಕುರಿತು ಕರ್ತನು ಹೇಳುವಂತ ಕಾರ್ಯಕ್ಕೆ ಇದು ಹೋಲುವಂತದಾಗಿದೆ. ಯೇಜಬೇಲ್ ಎನ್ನುವಂತಹ ಒಂದು ಸ್ತ್ರೀಯ ಉಪದೇಶವನ್ನು ಕೇಳಿ ಅದನ್ನು ಹಿಂಬಾಲಿಸಿ ನೀವು ದಾರಿ ತಪ್ಪುವವರಾಗಿದ್ದೀರಾ ಎಂದು ಕರ್ತನು ಎಚ್ಚರಿಸಿದನು. ಆತ್ಮಿಕವಾದ ಕಾರ್ಯಗಳು ಮರೆಮಾಡಲ್ಪಟ್ಟವು. ಜನಗಳು ಇಂದಿನ ಕಾಲದಲ್ಲಿ ಅನುಸರಿಸುತ್ತಾ ಬಂದಂತಹ ಆತ್ಮಿಕ ಕಾರ್ಯಗಳು ಮರೆಮಾಡಲ್ಪಟ್ಟವು. ಪರಿಶುದ್ಧಾತ್ಮನ ಅಭಿಷೇಕ, ಪ್ರವಾದನೆಗಳು, ಅಥವಾ ದೇವರೊಟ್ಟಿಗೆ ಕೂಡ ಸಂಚರಿಸುವಂತ ಅನುಭವಗಳು, ಅಥವಾ ದೇವರೊಟ್ಟಿಗೆ ಕೂಡ ಆತ್ಮಿಕತೆಯಲ್ಲಿ ತುಂಬಿ ದೇವರಾತ್ಮರ ಮಾರ್ಗದರ್ಶನವನ್ನು ಅವಲಂಬಿಸಿ ನಡೆಯುವಂಥ ಕಾರ್ಯಗಳೆಲ್ಲವೂ ಮರೆಮಾಡಿ ಮುಚ್ಚಲ್ಪಟ್ಟವು. ಸ್ವಲ್ಪವಾಗಿ ಎಲ್ಲಾ ಸಭೆಗಳಿಂದ ಅನ್ಯ ಭಾಷೆ ಮಾತಾಡುವುದು, ಪ್ರವಾದನೆಗಳನ್ನು ನುಡಿಯುವಂಥದ್ದು, ಅದ್ಭುತಗಳು ನಡೆಯುವಂಥದ್ದು, ಅದು ಬಂದು ವ್ಯಾಧಿಯಸ್ಥರು ಸೌಖ್ಯವಾಗುವುದು, ದೆವ್ವಗಳು ಓಡಿಸಲ್ಪಡುವುದು, ಇವೆಲ್ಲವೂ ನಿಂತು ಹೋದವು. ದೇವರಾತ್ಮರ ಚಲನವನ್ನು ಅವರು ನೋಡಲಾಗಲೇ ಇಲ್ಲ. ಎಲ್ಲದಕ್ಕೂ ಮೇಲಾಗಿ ಒಂದು ಹೆಣ್ಣಿನ ಕುರಿತಾಗಿರುವಂಥ ಒಂದು ಉಪದೇಶ, ಒಂದು ಹೆಣ್ಣಿನ ಕುರಿತಾಗಿರುವ ಕಾರ್ಯಗಳು ಅವರಿಗೆ ಸಭೆಯ ಕಾರ್ಯ ಎಂಬುದಾಗಿ ಬೋಧಿಸಲ್ಪಟ್ಟಿತು. ಇವೆಲ್ಲವನ್ನು ನೀವು ಓದಿ ನೋಡಿದರೆ ಈ ತುವತೈರ ಸಭೆಗೆ ಹೇಳಲ್ಪಟ್ಟಿರುವಂತಹ ಕಾರ್ಯಗಳಿಗೆ ಅದು ಅದೇ ರೀತಿಯಲ್ಲಿ ಹೋಲುವಂಥದ್ದನ್ನು ನಾವು ನೋಡಬಹುದು. ನಾನು ನಿಮಗಾಗಿ ಅದನ್ನು ಓದುತ್ತೇನೆ, ನಿಮಗೆ ಹೇಗೆ ತೋರಿ ಬರುತ್ತದೆ ಹೇಳಿರಿ. ಅಲ್ಲಿ ದೇವರು ಹೇಳುತ್ತಾರೆ, 2ನೇ ಅಧ್ಯಾಯ 18ನೇ ವಾಕ್ಯದಿಂದ, ತುವತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದುವುಗಳೆಂದು ಬಲ್ಲೆನು. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ
ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಆದರೆ ತುವತೈರಾದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರ್ಯಾರು ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನೇ ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದರು. ಈ ಒಂದು ಸಭೆಯ ಪ್ರಾರಂಭ ಕಾಲದ ಅವಧಿಯಲ್ಲಿ ಇವರು ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಬಹಳ ಕಡೆಗಳಿಗೆ ಹೋಗಿ ದೇವರ ಸೇವೆಯನ್ನು ಇವರು ನೆರವೇರಿಸಿದರು. ಜನಗಳ ಮೇಲೆ ಪ್ರಿಯರಾಗಿದ್ದರು. ಹಿಂದಿನ ಕಾಲದಲ್ಲಿ ಮಾಡಿದಕ್ಕಿಂತಲೂ ಇವರ ಕಾಲಘಟ್ಟದ ಪ್ರಾರಂಭದಲ್ಲಿ ಇವರು ಬಹುತೇಕವಾದ ಒಳಿತಿನ ಕಾರ್ಯಗಳನ್ನು ಮಾಡುತ್ತಾ ಬಂದರು, ಸೇವೆಯನ್ನು ಮಾಡಿದರು. ಆದರೆ ಅದರ ನಂತರ ಅವರು ಒಂದು ಹೆಂಗಸಿನ ಬೋಧನೆಯನ್ನು ಅವರು ಕೇಳಿ ಯೆಜೆಬೇಲ್ ಎಂದು ಕರ್ತನು ಅಲ್ಲಿ ಒಂದು ಗುರುತನ್ನು ಇಟ್ಟಿದ್ದಾರೆ. ಯೆಜೆಬೇಲ್ ಅಂದ್ರೆ ನಿಜವಾದ ಯೆಜೆಬೇಲ್ ಅಲ್ಲ. ಆ ಸ್ಥಳದಲ್ಲಿ ಸ್ತ್ರೀಯಾಗಿರುವವಳು ಒಬ್ಬಳು ಪ್ರವಾದಿಯಾಗಿದ್ದಾಳೆ ಎನ್ನುವಂಥದ್ದು ಕೂಡ ಅರ್ಥವಲ್ಲ. ಯಾವುದಕ್ಕೂ ನೀವು ಡೈರೆಕ್ಟ್ ಆಗಿ ನೇರವಾಗಿ ಅರ್ಥ ಮಾಡಿಕೊಳ್ಳಬಾರದು. ಒಂದು ಸ್ತ್ರೀಯನ್ನು ಮುಖ್ಯಪಡಿಸಿ ಅವರು ಹಲವು ಉಪದೇಶಗಳನ್ನು ಮಾಡಿ, ವಿಗ್ರಹಗಳನ್ನು ತಂದು ಅದನ್ನು ಪೂಜಿಸುವಂತೆ ಮಾಡಿ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ತಿನ್ನುವಂತೆ ಮಾಡಿ, ಅವರ ಉಪದೇಶವನ್ನು ಜನಗಳಿಗೆ ಬೋಧಿಸಿ, ಅವಳೊಟ್ಟಿಗೆ ವ್ಯಭಿಚಾರ ಮಾಡಿ, ಅನೇಕರು ಅವಳನ್ನು ಹಿಂಬಾಲಿಸಲು ಆರಂಭಿಸಿ, ಅವಳ ಮಕ್ಕಳೆಂಬುದಾಗಿ ಅವರ ಹೆಸರನ್ನು ಹೊಂದಲು ಆರಂಭಿಸಿ, ಕರ್ತನ ಮುಂದೆ ಇವೆಲ್ಲವೂ ಅಸಹ್ಯವಾದದ್ದು. ಈ ಒಂದು ಕಾಲಘಟ್ಟಗಳಲ್ಲಿಯೇ ಈ ರೀತಿಯಾದಂತಹ ಅನುಚಾರಣೆಗಳು, ಆರಾಧನಾ ವಿಧಾನಗಳು, ನಡವಳಿಕೆಗಳು, ಉಪದೇಶಗಳು, ಹೊಸ ಪಾರಂಪರ್ಯಗಳು, ಹೊಸ ಸಂಸ್ಕೃತಿಯಾದವುಗಳು ಸಭೆಗಳ ಒಳಗೆ ಅವು ಪ್ರವೇಶ ಮಾಡಲು ಆರಂಭಿಸಿದವು. ಆದರೆ ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ನೋಡಿರಿ. ಇಷ್ಟೊಂದು ವಿರೋಧವಾಗಿರುವ ಕಾರ್ಯಗಳು ಕರ್ತನಿಗೆ ವಿರುದ್ಧವಾಗಿ ಮಾಡಿದಾಗಲೂ, ಇಷ್ಟೊಂದು ಪಾಪಗಳು ಇದ್ದರೂ ಕರ್ತನು ಅವರಿಗೋಸ್ಕರವಾಗಿ ಒಂದು ಸಂದರ್ಭವನ್ನು ಕೊಡುತ್ತಾರೆ. ನೀನು ಇವುಗಳನ್ನು ಬಿಟ್ಟು ಬೇರ್ಪಟ್ಟು ಮಾನಸಾಂತರ ಹೊಂದಿದರೆ ನಾನು ನಿನ್ನನ್ನು ಹೊಸದಾಗಿ ರೂಪಿಸಿ ಪುನಃ ನಿನಗೆ ಕೊಡಬೇಕಾಗಿರುವಂತಹ ಆಶೀರ್ವಾದಗಳನ್ನು ಕೊಟ್ಟು ವಾಗ್ದಾನ ಮಾಡುತ್ತಾರೆ. ಮಾನಸಾಂತರ ಹೊಂದುತ್ತಾರೋ ಅಥವಾ ಇಲ್ಲವೋ ಅದಾಮೇಲೆ. ಆದರೆ ಮಾನಸಾಂತರ ಪಟ್ಟರೆ ಅವರಿಗೆ ಏನಾಗುವುದೆಂದು ಕರ್ತನು ಅವರಿಗೆ ಹೇಳುತ್ತಾರೆ. ಅವರಿಗೆ ಎಚ್ಚರಿಸಿ ಹೇಳುತ್ತಾರೆ, ನೀನು ಹೋಗುವಂತ ಮಾರ್ಗ ಎಷ್ಟು ಅಪಾಯವಾದದ್ದು. ಅವಳೊಟ್ಟಿಗೆ ವ್ಯಭಿಚಾರವನ್ನು ಮಾಡಿದವರು, ಅವಳನ್ನು ಹಿಂಬಾಲಿಸಿದ ಅವಳ ಮಕ್ಕಳು, ಅವಳ ಉಪದೇಶವನ್ನು ಅಂಗೀಕಾರ ಮಾಡಿದವರು, ಇವರೆಲ್ಲರೂ ಹಾಸಿಗೆಯನ್ನು ಹಿಡಿಯುವ ಹಾಗೆ ಕೊಂದೇ ಕೊಲ್ಲುವೆನು ಎಂದು ಕರ್ತನು ಒಂದು ಭಯಂಕರವಾದ ದಂಡನೆಯನ್ನು ಕುರಿತು ಮಾತಾಡುವುದನ್ನು ಓದಲು ಸಾಧ್ಯ. ಎಷ್ಟು ಅಪಾಯವಾದ ಕಾರ್ಯ ನೋಡಿರಿ. ಆಗಿರುವಾಗಲೂ ಕೂಡ ಕರ್ತನು ಅವರಿಗೂ ಕೂಡ ಮಾನಸಾಂತರ ಹೊಂದಲು ಒಂದು ಅವಕಾಶವನ್ನು ಕೊಡುತ್ತಾರೆ. ಏಕೆಂದರೆ ಇವರು ಮಾಡಿದಂತಹ ಕ್ರಿಯೆಗಳು, ಹಿಂದೆ ಮಾಡಿದ ಕ್ರಿಯೆಗಳು, ಹಿಂದೆ ಅವರು ಮಾಡಿದ ಹಲವು ಸೇವೆಗಳು, ಅವರು ದೇವರಿಗೆಂದು 2 ಪಟ್ಟು ವೈರಾಗ್ಯವಾಗಿ ಸೇವೆ ಮಾಡಿದ್ದು ಎಲ್ಲವನ್ನು ಕರ್ತನು ಅರಿತು ಒಂದು ಸಂದರ್ಭವನ್ನು ಅವರಿಗೆ ಕೊಡುತ್ತಾರೆ. ಇದುವೇ ಅದೇ ರೀತಿ ಈ ತುವತೈರ ಸಭೆಗೆ ಹೋಲುವಂತೆ ಇರುವಂತದ್ದು. 5ನೆಯ ಸಭೆ. 5ನೆಯದು ಏನೆಂದು ನೋಡಿದರೆ, ಕ್ರಿಸ್ತಶತ 1517ನೇ ಇಸುವಿಯಿಂದ ಕ್ರಿಸ್ತಶತ 1700ವರೆಗೆ ಇರುವಂತ ಕಾಲಘಟ್ಟ. ಈ ಕಾಲಘಟ್ಟಗಳಲ್ಲಿ ಸಭೆಗಳಲ್ಲಿ ಒಂದು ಹೊಸ ಪುನರ್ಸ್ಥಾಪನೆ, ಒಂದು ಹೊಸ ಚಿಗುರು ಉಂಟಾಗುತ್ತದೆ. ಸಭೆಗಳಲ್ಲಿ ಇಲ್ಲಿಯವರೆಗೂ ಪೋಲಿಯಾಗಿರುವ ಹಲವು ಉಪದೇಶಗಳು, ಸಭೆಗಳಲ್ಲಿ ಹಲವು ಪೋಲಿಯಾಗಿರುವ ಧಾರ್ಮಿಕ ವಿಚಾರಗಳು, ಪೋಲಿಯಾಗಿರುವ ಆರಾಧನೆ ವಿಧಾನಗಳು, ಪೋಲಿಯಾಗಿರುವ ಸಂಸ್ಕೃತಿಗಳು, ಪಾರಂಪರೆಗಳೆಲ್ಲವೂ ಬಂದಾಗ ಅದರಿಂದ ಕರ್ತನು ಒಂದು ಕೂಟವನ್ನು ಬೇರ್ಪಡಿಸಿ ಸಭೆಯನ್ನು ಪುನರ್ಸ್ಥಾಪಿಸಲು ಆರಂಭಿಸಿದರು. ಕ್ರಿಸ್ತಶತ 1517ರಲ್ಲಿ ಮಾರ್ಟಿನ್ ಲೂಥರ್, ಆಮೇಲೆ ಕ್ಯಾಲ್ವಿನ್ ಇಂಥವರ ಮುಖಾಂತರವಾಗಿ ಸರಿಪಡಿಸಲ್ಪಟ್ಟ ಸಭೆಗಳು ಉಂಟಾದವು. ಈ ಸಭೆಗಳು ಏನು ಮಾಡಿದವೆಂದರೆ, ಪಾರಂಪರ್ಯ ಸಭೆಗಳಲ್ಲಿ ಇದ್ದಂತಹ, ತುವತೈರ ಸಂಘಟನೆಯ ಸಭೆಗಳಲ್ಲಿ ಇದ್ದಂತಹ ಸಿದ್ಧಾಂತಗಳು, ಕಟ್ಟುಪಾಡುಗಳು, ಧರ್ಮದ ನಂಬಿಕೆಗಳು, ಸಂಸ್ಕೃತಿಗಳು ಇವುಗಳನ್ನು ವಿರೋಧಿಸಿ ಸತ್ಯವೇದದಲ್ಲಿ ಇಲ್ಲದಿರುವಂತಹ ಕಾರ್ಯಗಳು ಒಳಗೆ ಬಂದಿದೆಯಲ್ಲ ಎಂದು ಅವರು ಕಂಡು ಒಂದು ಗುಂಪಿನ ಜನರು ಇದನ್ನು ವಿರೋಧಿಸಲು ಆರಂಭಿಸಿದರು. ಪ್ರತ್ಯೇಕವಾಗಿ ನೀವು ಚರಿತ್ರೆಯಲ್ಲಿ ಓದಿ ನೋಡುವುದಾದರೆ, ತುವತೈರ ಸಭೆಯ ಕಾಲಘಟ್ಟದಲ್ಲಿ ಜನಗಳು ಮಾಡಿದಂತಹ ಪಾಪಗಳಿಗೆ ಪರಿಹಾರವನ್ನು ಸಭೆಯ ನಾಯಕರೇ ಕೊಡಲು ಸಾಧ್ಯವಾಗಿತ್ತು. ಅದಕ್ಕವರು ಏನು ಮಾಡಿದರೆಂದರೆ, ಇಂಟೆಲಿಜೆನ್ಸ್ ಎಂಬುದಾಗಿ ಹೇಳಲ್ಪಡುವ ಅವರು ಮಾಡುವಂತಹ ಪಾಪಗಳಿಗೆ ಒಂದು ಕ್ಷಮಾಪಣೆಯ ಪತ್ರವನ್ನು ಅವರು ಬಿಡುಗಡೆ ಮಾಡಿದರು. 1000 ಮಂದಿ ಇರುವುದಾದರೆ ಅದರಲ್ಲಿ 500 ಚೀಟಿಯನ್ನು ಅವರು ಬಿಡುಗಡೆ ಮಾಡುತ್ತಿದ್ದರು. ಆ ಪಾಪ ಕ್ಷಮಾಪಣೆ ಚೀಟಿಯನ್ನು
ಸಭೆಯಲ್ಲಿ ತಂದು ಬಹಿರಂಗವಾಗಿ ಹರಾಜು ಮಾಡುತ್ತಿದ್ದರು. ಯಾರು ಈ ಪಾಪ ಕ್ಷಮಾಪಣೆ ಚೀಟಿಯನ್ನು ಕೊಂಡುಕೊಳ್ಳುತ್ತಾರೋ ಅವರ ಒಂದು ಪಾಪಗಳು ಕ್ಷಮಿಸಲ್ಪಟ್ಟವು ಎನ್ನುವಂತಹ ಒಂದು ಹೊಸ ನಂಬಿಕೆಯನ್ನು ಅವರು ತಂದರು. ಆಗ ಅಲ್ಲಿ 1000 ಮಂದಿ ಪಾಪ ಮಾಡಿರಬೇಕಾದರೆ ಬೇರೆ 500 ಚೀಟಿಯನ್ನು ಮಾತ್ರ ಇಡುವುದಾದರೆ ಅದರ ಡಿಮ್ಯಾಂಡ್ ಎಷ್ಟು ಏರಿಕೆಯಾಗುವುದೆಂದು ಯೋಚನೆ ಮಾಡಿ ನೋಡಿರಿ. ಪ್ರತಿಯೊಬ್ಬೊಬ್ಬರು ಒಡೆದಾಡಿಕೊಂಡು ಅದರ ಬೆಲೆ ಏರಿಕೆಯನ್ನು ಮಾಡುತ್ತಾ ಅವರು ತಾವು ಮಾಡಿದಂತಹ ಜೀವನದಲ್ಲಿ ಮಾಡಿದ ಪಾಪವನ್ನು ಕ್ಷಮಿಸುವ ಒಂದು ಆಯುಧವೆಂದು ನಂಬಿ ಎಷ್ಟು ಖರ್ಚು ಮಾಡಲು ಅವರು ಸಿದ್ಧರಾಗಿದ್ದರು. ಹರಾಜಿನಲ್ಲಿ ಬಹುತೇಕವಾದ ಹಣಕ್ಕೆ ಅದನ್ನು ಪಡೆದುಕೊಂಡರು. ಇವೆಲ್ಲವೂ ನಡೆಯುತ್ತಲೇ ಇದ್ದವು. ಅದಾದ ನಂತರ ಇವುಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿ ನಿರಂತರವಾಗಿರುವ ಒಂದು ಚೀಟಿ, ಅದು ಹಲವು ಕೋಟಿ ಬೆಲೆ ಉಳ್ಳದ್ದು. ಅದರಲ್ಲಿ 1000 ಮಂದಿ ಇರುವಂತ ಸಭೆಯಲ್ಲಿ ಏನು ಮಾಡುವರೆಂದರೆ ಒಂದು 100 ಮಾತ್ರ ನಿರಂತರ ಚೀಟಿ ಹಾಕುವರು. ಇದನ್ನು ಯಾರು ಹರಾಜು ಕೂಗುತ್ತಾರೋ, ಅಧಿಕವಾದ ಹಣಕ್ಕೆ ಯಾರು ಹರಾಜು ಕೂಗುತ್ತಾರೋ ಅವರು ಮಾಡಿದ ಪಾಪವನ್ನು, ಮಾಡುತ್ತಿರುವಂತ ಪಾಪವನ್ನು, ಮುಂದೆ ಮಾಡುವಂತ ಪಾಪವನ್ನು ಕೂಡ ಆ ಚೀಟಿ ಮನ್ನಿಸುವುದು ಎಂಬುದಾಗಿ ಹೇಳಿದರು. ಇವೆಲ್ಲ ಸಭೆಯಲ್ಲಿ ಒಂದು ಕ್ರಾಂತಿಯನ್ನು ಏರ್ಪಡಿಸಿತು. ಅನೇಕರು ಇದರಿಂದ ಅತೃಪ್ತಿ ಉಳ್ಳವರಾಗಿ ಮಾರ್ಪಟ್ಟರು. ಹಣ ಹಣ ಎಂಬುದಾಗಿ ಸಭೆ ಅದರ ಹಿಂದೆಯೇ ಹೋಗುತ್ತಿದೆ ಎಂದು ಹೇಳಿ ಸತ್ಯವೇದವನ್ನು ಓದಿ ನೋಡಿ, ಇಲ್ಲಿ ಹೇಳಲ್ಪಡುತ್ತಿರುವಂತ ಕಾರ್ಯಗಳು ಯಾವುದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಎಂದು ಹೇಳಿ ಒಂದು ಚಿಕ್ಕ ಕೂಟ ಅದರಿಂದ ಹೊರಬಂದು ಸರಿಪಡಿಸಲ್ಪಟ್ಟಂತಹ ಸಭೆಯನ್ನು ಉಂಟು ಮಾಡಿದರು. ಯಾಕೆ ಬೇರೆ ಯಾರು ಕೂಡ ಸತ್ಯವೇದವನ್ನು ಓದಿ ಸಭೆಯ ಪರಿಸ್ಥಿತಿಯನ್ನು ಪರಿಶೋಧಿಸಿ ನೋಡಲಿಲ್ಲವಾ ಎಂದು ನೀವು ಕೇಳಿದರೆ, ಆ ದಿನಗಳಲ್ಲಿ ಏನು ಮಾಡಿದರೆಂದರೆ, ಸತ್ಯವೇದ ಒಂದು ಪರಿಶುದ್ಧವಾದ ವಸ್ತು, ಸಾಧಾರಣವಾಗಿರುವಂತ ವ್ಯಕ್ತಿಗಳು ಅದನ್ನು ಮುಟ್ಟಕೂಡದು ಎಂದು ಹೇಳಿ ಮೇಲೆ ಒಂದು ಗಾಜಿನ ಪೆಟ್ಟಿಗೆ ಒಳಗೆ ಇಟ್ಟಿದ್ದರು. ಅದರ ಸುತ್ತಲೂ ಚಿನ್ನದಿಂದ ಮಾಡಲ್ಪಟ್ಟ ಒಂದು ಸರಪಣಿಯನ್ನು ಹಾಕಿ ಒಂದು ಚಿಕ್ಕ ಬೀಗವನ್ನು ಹಾಕಿ ಅದನ್ನು ಮುಟ್ಟಿ ನಮಸ್ಕರಿಸುತ್ತಿದ್ದರೆ ಹೊರತು ಓದುತ್ತಿರಲಿಲ್ಲ. ಆಗ ಆ ರೀತಿಯಾಗಿ ಸತ್ಯವೇದವನ್ನು ಮರೆ ಮಾಡಿದರೆ ನೀವು ಏನನ್ನು ಬೇಕಾದರೂ ಜನಗಳಿಗೆ ತಂದು ಬೋಧಿಸಬಹುದು. ಅಷ್ಟು ಮಾತ್ರವಲ್ಲ, ಈಗಿನ ಕಾಲಘಟ್ಟದಲ್ಲಿ ನೋಡಿ, ಯಾರು ಗಾಜಿನ ಪೆಟ್ಟಿಗೆಯಲ್ಲಿ ಇಡಲಿಲ್ಲ, ಯಾರು ಅದನ್ನು ಚಿನ್ನದ ಸರಪಣಿಯಲ್ಲಿ ಬೀಗ ಹಾಕಲಿಲ್ಲ. ಸತ್ಯವೇದವನ್ನು ಕೈಗಳಿಗೆ ಕೊಟ್ಟರೂ ನಮಗೆ ಓದುವುದಕ್ಕೆ ಸಮಯವಿಲ್ಲ. ಸತ್ಯವೇದವನ್ನು ಮರೆಯುವಂಥದ್ದು ಅಪಾಯ. ಸತ್ಯವೇದವನ್ನು ಸ್ಪಷ್ಟವಾಗಿ ಓದದೆ ಹೋದರೆ ಅದು ಅಪಾಯ. ನಿಮ್ಮ ಆತ್ಮಿಕವಾದ ಜೀವನವನ್ನು ಕೆಳಗೆ ಆಳದಲ್ಲಿ ಅದು ತಳ್ಳಿಬಿಡುತ್ತದೆ. ಆದ್ದರಿಂದ ಈ ಮರೆಯಾಗಿರುವ ಸತ್ಯವೇದವನ್ನು ಓದಿ ನೋಡಿದಂತಹ ಕೆಲವರು ಅದರಲ್ಲಿ ಹೇಳಲ್ಪಟ್ಟಿರುವಂತಹ ಅಭಿಪ್ರಾಯಗಳನ್ನು ಕುರಿತು ಸಭೆಗಳಲ್ಲಿ ವಿರೋಧಿಸಿ ಪ್ರಶ್ನೆ ಮಾಡಲು ಆರಂಭಿಸಿದರು. ಅವರು ಸಭೆಗಳಿಂದ ದೂರ ಇಡಲ್ಪಟ್ಟರು, ಬಹಿಷ್ಕರಿಸಲ್ಪಟ್ಟರು. ಆ ರೀತಿಯ ಕಾಲಘಟ್ಟಗಳಲ್ಲಿ ಮಾರ್ಟಿನ್ ಲೂಥರ್, ಕ್ಯಾಲ್ವಿನ್ ನಂತವರು ಎದ್ದು ಸುಧಾರಣೆಯ ಸಭೆಗಳನ್ನು ಉಂಟು ಮಾಡಿದರು. ಈ ಸಭೆಗಳು ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೂ ಬರೆಯಲ್ಪಟ್ಟಿರುವ ಸಾರ್ದಿಸ್ ಸಭೆಯ ಕುರಿತಾಗಿ ಹೇಳಲ್ಪಟ್ಟಿದೆ. ಇದು ಕ್ರಿಸ್ತಶಕ 1517ಕ್ಕೆ ಪ್ರಾರಂಭಗೊಂಡು 1700ರವರೆಗೂ ಈ ಒಂದು ಸಭೆಯ ಆ ಕಾರ್ಯಗಳು ನಿರಂತರವಾಗಿದ್ದವು. ಈಗ ಕೂಡ ಆ ಸಭೆಯೂ ಇದೆ. ನಾನು ಮುಂಚಿತವಾಗಿ ಹೇಳಿದ್ನಲ್ಲ, ನಂತರ ಬರುವ 4 ಸಭೆಗಳು ಪ್ರಾರಂಭಗೊಂಡು ಅದು ಅಂತ್ಯದವರೆಗೂ ಇರುವುದು, ಅದು ಒಂದರೊಟ್ಟಿಗೆ ಒಂದು ಸಂಬಂಧ ಇರುವುದೆಂದು ಹೇಳಿದ್ನಲ್ಲ. ಆಗ ಇದರಲ್ಲಿ ಮೊದಲು ಬಂದ ಸಭೆಯೊಳಗಿಂದ ಒಂದು ಸುಧಾರಣೆಯ ಸಭೆ ಎನ್ನುವಂತ ಒಂದು ಸಂಘಟನೆ ಅದು ಬೇರ್ಪಟ್ಟು 1700ರವರೆಗೂ ಸುಧಾರಣೆಯ ಸಭೆಯು ಬಹು ವೇಗವಾಗಿ ಬೆಳವಣಿಗೆಯನ್ನು ಹೊಂದಿತ್ತು. ಈ ಸಭೆಯು ತನ್ನ ಒಂದು ಪ್ರಾರಂಭ ಘಟ್ಟದಲ್ಲಿ ಹಲವು ದುಷ್ಟ ಕಾರ್ಯಗಳ ವಿರುದ್ಧವಾಗಿ ಹೊರಟದ್ದಾಗಿದೆ ಎಂದು ಕಾಣಲ್ಪಡುವುದಾದರೂ ಬಹು ಬೇಗನೆ ಇದರಲ್ಲಿ ಕೂಡ ಸತ್ತಂತ ಕ್ರಿಯೆಗಳು ಉಂಟಾಗಲು ಪ್ರಾರಂಭಗೊಂಡವು. ಇದನ್ನು ನೋಡುವುದಾದರೆ ಬಹಳ ವೈರಾಗ್ಯವಾಗಿ ಮುಂಚೆ ಹೊರಟರು. ಅವರು ಮಾಡೋದೆಲ್ಲ ತಪ್ಪು ಅಂತ ಹೇಳಿದರು, ಅದೆಲ್ಲ ಪಾಪ ಎಂಬುದಾಗಿ ಹೇಳಿದರು. ಅದರಿಂದ ಬೇರ್ಪಡಿಸಿಕೊಂಡು ಹೊರಗೆ ಬಂದು ಸಭೆಯನ್ನು ಸರಿಪಡಿಸಿದರು. ಆದರೆ ಮೆಲ್ಲನೆ ಈ ಸಭೆಯಲ್ಲಿ ಕೂಡ ಸತ್ತಂತ ಕ್ರಿಯೆಗಳು ಒಳಗೆ ಬಂದವು. ಬೆಳಗಿನ ಆರಾಧನೆಯಲ್ಲಿ ಯಾವ ವಿಧವಾದ ಅಭಿಷೇಕವೂ ಇರಲಿಲ್ಲ, ಕರ್ತನ ಮಾರ್ಗದರ್ಶನ ಇರಲಿಲ್ಲ. ಎಲ್ಲವೂ ಒಂದು ಸಂಸ್ಕೃತಿಯಿಂದ ಪಾರಂಪರ್ಯವಾಗಿ ಒಂದು ಮೆಕ್ಯಾನಿಕಲ್ ಆಗಿ ಯಂತ್ರದ ರೀತಿಯಲ್ಲಿ ಅದು ಮಾರ್ಪಡಿಸಲ್ಪಟ್ಟು ಒಂದು ಸ್ಥಾಪನೆಯಂತೆ ಸಂಸ್ಥೆಯ ರೀತಿಯಲ್ಲಿ ಅದು ಸ್ಥಾಪಿಸಲ್ಪಟ್ಟಿತು. ಈ 2 ಸಭೆಗಳು ಕೂಡ ಸಂಸ್ಥೆಗಳಂತೆ ಮಾರ್ಪಟ್ಟವು, ಸ್ಥಾಪನೆಗಳಾಗಿ ಮಾಡಲ್ಪಟ್ಟವು. ಅದಕ್ಕೆಂದು ಹಲವು ಅಧಿಕಾರಗಳು, ಹೊಸ ಹೊಸ ಅಧಿಕಾರಗಳು ಏರ್ಪಡಿಸಲ್ಪಟ್ಟವು. ಆದ್ದರಿಂದಲೇ ನೀವು ಸತ್ಯವೇದದಲ್ಲಿ ನೋಡದ ಹಲವು ಅಧಿಕಾರಗಳನ್ನು, ಹಲವು ಪೋಸ್ಟಿಂಗ್ಗಳನ್ನು ಸಭೆಯಲ್ಲಿ ನೋಡಲು ಸಾಧ್ಯ. ಇವೆಲ್ಲವೂ ಸಭೆಯಲ್ಲಿ ಮಾತ್ರವೇ ಇರುವುದು, ಕೆಲವೊಂದು ಪೋಸ್ಟಿಂಗ್. ಆದರೆ ಅದನ್ನು ಸತ್ಯವೇದದಲ್ಲಿ ಹುಡುಕಿದರೆ ಅದು ಇರುವುದಿಲ್ಲ. ಸತ್ಯವೇದದಲ್ಲಿ ಇರುವಂತವುಗಳು ಇವಾಗಿರುವಂತ ಸಭೆಗಳಲ್ಲಿ ಇರುವುದಿಲ್ಲ. ನಾನೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ ನೋಡಿ. ಸತ್ಯವೇದದಲ್ಲಿ ಸಭೆಯ ಒಳಗೆ ಅಪೊಸ್ತಲರುಗಳು, ಪ್ರವಾದಿಗಳು, ಸುವಾರ್ತಿಕರು, ಬೋಧಕರುಗಳು, ಆಮೇಲೆ ಸುವಾರ್ತಿಕರು ಎನ್ನುವಂತ 5 ಸೇವೆಗಳು ಸಭೆಯಲ್ಲಿರುವುದೆಂದು ಬರೆಯಲ್ಪಟ್ಟಿದೆ. ಆದರೆ ಈ ದಿನಗಳಲ್ಲಿ ಸಭೆಯಲ್ಲಿ ಬಹುತೇಕವಾಗಿರುವಂತಹ ಸೇವಕರನ್ನು ನಾವು ನೋಡಲಾಗುವುದಿಲ್ಲ. ಅದಕ್ಕೆ ಬದಲಾಗಿ
ಹೊಸ ಹೊಸ ಪೋಸ್ಟಿಂಗ್ಸ್ ಇರುವುದು. ಈಗ ನೀವು ನೋಡಿರ್ತೀರಾ, ಅದು ಬೈಬಲಲ್ಲಿ ಇರಲ್ಲ. ಬೈಬಲ್ನಲ್ಲಿರದಂತ ಹೊಸ ಹೊಸ ಪೋಸ್ಟಿಂಗ್ಸ್. ಈ ಚೇರ್ಮನ್ ಎಂಬುದಾಗಿ ಹೇಳುವರು, ಈ ನಾಯಕರು ಎಂದು ಕರೆಯುವರು, ಒಂದು ಹೊಸ ಕಾರ್ಯಗಳನ್ನೆಲ್ಲ ಅವರು ಉಂಟು ಮಾಡುವರು, ಗುರುಗಳು, ಪೂಜ್ಯ ಗುರುಗಳು ಎನ್ನುವರು. ಈ ರೀತಿಯಾದ ಹಲವು ವಿಚಾರಗಳನ್ನು ತಂದರು ನಿರ್ವಹಣೆಗೋಸ್ಕರವಾಗಿ. ಅದು ಸರಿನಾ ತಪ್ಪಾ ಎನ್ನುವಂತ ಒಂದು ಚಿಂತನೆ ನಮಗಿಲ್ಲ. ಆದರೆ ಅದನ್ನು ಒಂದು ನಿರ್ವಹಣೆ ಎಂದು ತಂದು ಇದನ್ನು ಸಂಸ್ಥೆಯಂತೆ ಸ್ಥಾಪನೆಯನ್ನಾಗಿಸಿ ನಿಯಂತ್ರಿಸಲ್ಪಡಲು ಉಂಟು ಮಾಡಲ್ಪಟ್ಟವು. ಅದು ಬಂದ ನಂತರ ಒಳಗೆ ಸತ್ತಂತಹ ಕ್ರಿಯೆಗಳು ಒಳಗೆ ಪ್ರವೇಶ ಮಾಡಲು ಆರಂಭಿಸಿದವು. ಯಾವ ರೀತಿ ಸರ್ಕಾರದಲ್ಲಿ ಪದವಿಗಳನ್ನು ಹೊಂದುವುದಕ್ಕಾಗಿ ಜಗಳವಾಡಿದರೋ, ಈಗ ಪದವಿಗೋಸ್ಕರ ಸಭೆಯಲ್ಲಿ ಜಗಳ ಉಂಟಾಗಲು ಆರಂಭಿಸಿದೆ. ಯಾರು ತನ್ನನ್ನು ಹೆಚ್ಚಿಸಿಕೊಳ್ಳುವುದು, ಯಾರು ದೊಡ್ಡವನಾಗುವುದು, ಯಾರು ಅಧಿಕಾರಕ್ಕೆ ಬರುವುದು, ಯಾರ ಕೈಗೆ ಅಧಿಕಾರದ ಅಂತಸ್ತು ಸಿಗುವುದೆಂದು ಅದರ ಕುರಿತಾಗಿ ಚಿಂತೆ ಮಾಡಲು ಆರಂಭಿಸಿದರು. ಅದು 1500ಗಳಲ್ಲಿ ಆರಂಭಗೊಂಡಂತಹ ಸುಧಾರಣೆ ಸಭೆಗಳ ಒಳಗೆ ಸ್ವಲ್ಪ ಕಾಲದಲ್ಲಿಯೇ ಒಳಗೆ ಪ್ರವೇಶ ಮಾಡಿತು. ಅದು ಇವತ್ತಿನವರೆಗೂ ಮುಂದುವರೆದಿದೆ. ಮುಂದುವರಿಯುತ್ತಾ ಒಳಗೆ ಹೋಗುತ್ತಲಿದೆ. ಅದು ಒಂದು ಕಡೆ ನಡೆಯುತ್ತಲಿದೆ. ಅದು ಕೂಡ ಸಭೆಗಳೇ. ಆಗ ಕ್ರಿಸ್ತನು ಈ ಸಭೆಯ ಕುರಿತಾಗಿ ವ್ಯಥೆ ಪಡುವುದನ್ನು ನೋಡುತ್ತೇವೆ. ಪ್ರಕಟಣೆಗಳು 3:4. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಿಲ್ಲುವರು. ಈ ರೀತಿ ಸಭೆ ಬಂದು ಆ ರೀತಿ ಹೋದರು. ನಿರ್ವಹಣೆ, ಕ್ರಮ, ಹಣ, ಅಧಿಕಾರವೆನ್ನುವ ಆ ಒಂದು ವಿಂಗಡಣೆ ಕೆಳಗೆ ಸಭೆ ವಿಭಾಗಿಸಲ್ಪಟ್ಟರು. ಗೊಂದಲಗಳು ಇದ್ದರೂ ಆ ಸಭೆಯಲ್ಲಿ ಕೂಡ ಸತ್ಯವಾಗಿ ನಡೆಯುವಂತ ಕೆಲವೊಂದು ವಿಶ್ವಾಸಿಗಳು ಒಳಗಿರುವರು. ಈ ಸುಧಾರಣೆಯ ಸಭೆಗಳ ಒಳಗೆ ಆಗಿರುವಂತಹ ಕೆಲವರು, ಅವರು ಇರುವಂತ ಸ್ಥಳ ಅದಿದ್ದರೂ ಕೂಡ ಅವರು ನನಗೆಂದು ಸತ್ಯವಾಗಿ ನಡೆದುಕೊಂಡರೆ ಬಿಳಿ ವಸ್ತ್ರವನ್ನು ಧರಿಸಿ ನನ್ನ ಸಂಗಡ ಅವರು ನಡೆಯುವರು ಎಂದು ವಾಕ್ಯದ ವಾಗ್ದಾನವನ್ನು ಕರ್ತನು ಕೊಡುತ್ತಾನೆ. ಆಗಿದ್ದಾಗಲೂ ಈ ಸಭೆಯಲ್ಲಿ ಕೂಡ ಕರ್ತನಿಗೆ ಚಿತ್ತವಿರುವುದನ್ನು ಮಾಡುವಂತ ಮನುಷ್ಯರು ಇದ್ದರು ಎನ್ನುವಂಥದ್ದೇ ನಾವು ಈ ಸ್ಥಳದಲ್ಲಿ ಗ್ರಹಿಸಲು ಸಾಧ್ಯ. ಟೋಟಲ್ ಆಗಿ ಆ ಸಭೆಯಲ್ಲಿ ಎಲ್ಲರೂ ತಪ್ಪು ಮಾಡುವವರಾಗಿರಲಿಲ್ಲ. ಒಂದು ಗುಂಪು ಈ ಸಭೆಯಲ್ಲಿಯೂ ಕರ್ತನಿಗೊಂದು ವೈರಾಗ್ಯ ಸಾಧಿಸುವ ಒಂದು ಕೂಟ, ಸುತ್ತಮುತ್ತಲು ಗಮನಿಸದೆ ತಾನುಂಟು ತನ್ನ ಕರ್ತನುಂಟು ಎಂದು ಕರ್ತನು ತೋರಿಸುವ ಮಾರ್ಗದಲ್ಲಿ ನಡೆಯುವ ಕರ್ತನ ವಿಶ್ವಾಸಿಗಳು ಈ ಸಭೆಯಲ್ಲಿ ಕೂಡ ಇರುವರು. ಆ ರೀತಿ ಹೇಳುವ ಕರ್ತನ ಸತ್ಯವೇದವು ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಆಗ ಈ ಸುಧಾರಣೆಯ ಸಭೆಗೆ ಒಪ್ಪಾಗಿರುವಂತಹ ಸಾರ್ದೀಸ್ ಎನ್ನುವಂತ ಸಭೆ ಪ್ರಕಟಣೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ, ಪ್ರಕಟಣೆಯ ಪುಸ್ತಕಗಳಲ್ಲಿ 3ನೇ ಅಧ್ಯಾಯ ಸಾರ್ದೀಸ್ ಸಭೆಯ ಕುರಿತು ಬರೆದಿರುವುದನ್ನು ಓದುತ್ತೇನೆ. ನಾನು ಹೇಳಿದಂತಹ ಈ ಕಾಲಘಟ್ಟದ ಸಭೆಗಳಿಗೆ, ಅದರಲ್ಲಿ ನಡೆದಂತಹ ಕ್ರಿಯೆಗಳಿಗೆ ಹೋಲುವಂತ ಕ್ರಿಯೆಗಳು ಇದರಲ್ಲಿ ಇರುವುದನ್ನು ನೀವು ನೋಡಲು ಸಾಧ್ಯ. ನೋಡೋಣವಾ? ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ. ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೀ ಎಂಬುದನ್ನು ಬಲ್ಲೆನು. ನೋಡಿರಿ, ಅವರು ಏನು ಹೇಳಿದರೆಂದರೆ, ಉಳಿದ ಸಭೆಗಳೆಲ್ಲವೂ ಸತ್ತು ಹೋದವು, ನಾವೇ ಜೀವಿಸುವವರಾಗಿದ್ದೇವೆ ಎಂಬುದಾಗಿ ನೀನು ಒಳಗೆ ಬಂದೆ. ನಾವು ಜೀವಿಸುವವರಾಗಿದ್ದೇವೆ ಎಂದು ಅಂದುಕೊಂಡಿದ್ದೀಯ ನೀನು. ಆದರೆ ನಿನ್ನ ಒಳಗೆ ಸತ್ತ ಕ್ರಿಯೆಗಳು ಒಳಗೆ ನುಗ್ಗಿ ನೀನು ಒಳಗೊಳಗೆ ಸತ್ತವನಾಗಿಯೇ ಇದ್ದೀಯಾ. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ನೀನು ಒಳ್ಳೇದ್ ಮಾಡಬೇಕು ಅಂತಾನೆ ಬಂದೆ. ಹಳೆಯ ಕಾರ್ಯಗಳು, ಕುರುಡಾಗಿರುವಂತಹ ಕಾರ್ಯಗಳು, ಪೋಲಿ ಉಪದೇಶಗಳು ಇವೆಲ್ಲವನ್ನು ವಿರೋಧಿಸಿಯೇ ಹೊರಗೆ ಬಂದೆ. ಇದೆಲ್ಲ ಕರೆಕ್ಟೇ. ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ನಾನು ಯಾವ ಗಳಿಗೆಯಲ್ಲಿ ಬರುವೆನೋ ನಿನಗೆ ತಿಳಿಯುವುದೇ ಇಲ್ಲ. ಈ ರೀತಿಯಾದ ಸಭೆಗಳಿಗೆ, ಸ್ಥಾಪನೆಯ ಸಭೆಗಳಿಗೆ ಕರ್ತನು ಕೊಡುವ ಎಚ್ಚರಿಕೆಯ ವಾಕ್ಯ. ದಿಢೀರೆಂಬುದಾಗಿ ಒಂದು ದಿನ ಕಳ್ಳನ ಹಾಗೆ ಬರುವೆನು, ನಾನು ಬರುವ ಸಮಯವನ್ನು ನೀನು ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರವನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಸಭೆ ಸ್ಥಾಪನೆ ಆ ರೀತಿಯಾಗಿಯೇ ಇದೆ. ಸಭೆಯ ಮೇಲೆ ನನ್ನ ತೀರ್ಪು ಬರುವುದು ಖಚಿತ. ಆದರೆ ಅದರೊಳಗೂ ತಮ್ಮ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಳದವರು ದೇವರ ಜೊತೆಗೆ ಜೀವಿಸುವಂತಹ ಒಂದು ಕೂಟ ಅವರ ಮಧ್ಯದಲ್ಲಿ ಇದ್ದಾರೆ. ಅವರಿಗೆ ಮಾತ್ರವೇ ನನ್ನ ಕಣ್ಗಳಿಂದ ದಯೆಯು ದೊರಕುವುದು. ಅವರಿಗೆ ಹೊಸ ಶುಭ್ರ ವಸ್ತ್ರವನ್ನು ಕೊಡುವೆ, ಅವರು ನನ್ನ ಸಂಗಡ ನಡೆಯುವರೆ ಎಂದು ಕರ್ತನು ಹೇಳುತ್ತಾನೆ.
ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನೋಡಿರಿ, ಈ ಸ್ಥಳದಲ್ಲಿ ನಾನು ಮುಂಚಿತವಾಗಿಯೇ ಹೇಳಿದ ಹಾಗೆ ಸಾರ್ದಿಸ್ ಸಭೆ ಎಂದರೆ ಸಾರ್ದಿಸ್ ಸಭೆಗೆ ಮಾತ್ರ ಕರ್ತನು ಹೇಳಿಲ್ಲ. ಎಪೇಸ ಸಭೆ ಎಂದರೆ ಎಪೇಸ ಸಭೆಗೆ ಮಾತ್ರ ಕರ್ತನು ಹೇಳಲಿಲ್ಲ. ಇದು ಎಲ್ಲಾ ಸಭೆಗಳಿಗೂ ಸಾಮಾನ್ಯವಾದದ್ದು. ಆದ್ದರಿಂದಲೇ ಕರ್ತನು ಪ್ರತಿಯೊಂದು ಕಾರ್ಯವನ್ನು ಹೇಳುವಾಗಲೂ ಕೂಡ ಅಂತ್ಯದಲ್ಲಿ ಒಂದು ಮಾತನ್ನು ಹೇಳಿ ಮುಗಿಸುವರು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು, ಸಾರ್ದಿಸ್ ಸಭೆ ಅಂತ ತಾನೇ ಅದು ಪ್ರಾರಂಭವಾಗಿದ್ದು, ಆ ಸಭೆಗೆ ಹೇಳಿದ್ದನ್ನು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇವುಗಳು ಸಾಮಾನ್ಯವಾಗಿ ಎಲ್ಲರಿಗೂ ಬರೆಯಲ್ಪಟ್ಟದ್ದಾಗಿದೆ ಎನ್ನುವಂಥದ್ದೇ ಕರ್ತನು ಅಲ್ಲಿ ಪ್ರಕಟಿಸಿ ತೋರಿಸಿದ್ದಾರೆ. ಇದು 5ನೆಯ ಸಭೆ. ಸರಿ, 6ನೇದೇನೆಂದು ನೋಡೋಣವಾ? ಈ ಎಲ್ಲಾ ಸಂಸ್ಥೆಗಳಿಂದಲೂ ಬೇರ್ಪಟ್ಟು ಇದು ಎಷ್ಟು ದಿನ, ಇದರ ಒಂದು ಆಳ್ವಿಕೆ, ಇದರ ಒಂದು ಮುಖ್ಯತ್ವ, ಇದು ತುಂಬಿ ಬೆಳೆದಂತಹ ಕಾಲವು ಇದು ಎಷ್ಟು ದಿನ? 1517ರಿಂದ 1700ರವರೆಗೂ ಹೆಚ್ಚು ಕಡಿಮೆ 200 ವರ್ಷಗಳು ಇದರ ಒಂದು ಕಾರ್ಯಗಳು ನಡೆಯುತ್ತಲೇ ಬಂದವು. ಬಹಳ ಸಭೆಗಳು ಅಧಿಕವಾದವು. ಹಲವು ಕಡೆಗಳಲ್ಲಿ ಈ ಸ್ಥಾಪನೆಗಳು ಪುನರ್ಜೀವಿಸಲ್ಪಟ್ಟು ಎದ್ದವು. 6ನೇಯದಾಗಿ ಈ ಸಂಸ್ಥೆಗಳಿಂದ ಬೇರ್ಪಟ್ಟು ಕರ್ತನನ್ನು ಮುಂದಿಟ್ಟು ಆರಂಭಗೊಂಡ ಆತ್ಮೀಕವಾದ ಸಭೆಗಳು. 6ನೇಯದಾಗಿ ಈ ರೀತಿಯಾದ ಸುಧಾರಣೆಯನ್ನು ಹೊಂದಿದ ಸಭೆಗಳಿಂದಲೂ ಕೂಡ ಅತೃಪ್ತಿ ಕಂಡು ಅದರಿಂದ ಬೇರ್ಪಟ್ಟು ಹೊಸದಾಗಿ ಎಬ್ಬಿಸಲ್ಪಟ್ಟಂತ ಸಭೆಗಳು. ಇವುಗಳು ಆತ್ಮಿಕವಾದ ಸಭೆಗಳು ಎಂದು ತಮ್ಮನ್ನು ಕರೆದುಕೊಂಡವು. ಪಂಚಶತಮದ ಅನುಭವವನ್ನು ಪುನಃ ಅವರು ಪಡೆದುಕೊಂಡವರಾಗಿ ಆದರು. ಒಂದು ವಿಷಯ ನಿಮಗೆ ನಾನು ಹೇಳಲಿಲ್ಲ. ಇದಕ್ಕಿಂತ ಮುಂಚೆ ಉದ್ಭವವಾದ ಸುಧಾರಣೆಯ ಸಭೆಯಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ತಂದರೂ ಕೂಡ ಆ ವಾಕ್ಯವನ್ನು ಬಂದು ಓದಬೇಕು, ವಾಕ್ಯದ ಮೇಲೆ ಮುಖ್ಯತ್ವ, ಆರಾಧನೆ ಎಲ್ಲವನ್ನೂ ತಂದರೂ ಕೂಡ ಈ ಅಭಿಷೇಕವನ್ನು ಅವರು ಪೂರ್ಣವಾಗಿ ಗ್ರಹಿಸಿಕೊಳ್ಳಲಿಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ಮೊದಲ ಶತಮಾನದ ಸಭೆಯಲ್ಲಿ ನಡೆದಾಗ ಇವತ್ತು ಅದು ನಡೆಯುತ್ತದೆ ಎಂಬುದಾಗಿ ಅವರು ನಂಬಲಿಲ್ಲ. ಅವರು ಹೇಳಿದ್ರು ಯೇಸುವನ್ನು ಕ್ರಿಸ್ತನು ಎಂದು ಹೇಳುವಾಗ ಅಭಿಷೇಕ ನಮ್ಮಲ್ಲಿ ಇದೆಯಲ್ಲ ಎಂಬುದಾಗಿ. ಇದಕ್ಕೆಂದು ಪ್ರತ್ಯೇಕವಾದ ಅನುಭವ ನಮಗೆ ಬೇಕಾ ಎಂದು ಆ ಅಭಿಷೇಕವನ್ನು ಅವರು ಸ್ವೀಕರಿಸಲಿಲ್ಲ. ಆದರೆ 1700ರ ನಂತರ ಸುಧಾರಣೆಯ ಸಭೆಯಿಂದ ಬೇರ್ಪಡಿಸಲ್ಪಟ್ಟ ಇನ್ನೊಂದು ವಿಭಾಗವು, ಇದು ಪಂಚಶತಮದ ಅನುಭವವನ್ನು ಆಧಾರವಾಗಿಸಿಕೊಂಡು ಪಂಚಶತಮದ ಅಭಿಷೇಕವನ್ನು ವಿಶ್ವಾಸಿಸಿ ಅದನ್ನು ಸ್ವೀಕರಿಸಿಕೊಂಡು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಲು ನಾವು ಕರ್ತನ ಪಾದದಲ್ಲಿ ಹೇಗೆ ಮೊದಲ ಶತಮಾನದ ಶಿಷ್ಯರುಗಳು ಕಾದಿದ್ದರೋ ಅದೇ ರೀತಿ ಕಾದಿದ್ದು ಪ್ರಾರ್ಥಿಸಬೇಕು ಎನ್ನುವಂಥದ್ದನ್ನು ಅಂಗೀಕರಿಸಿಕೊಂಡು ಅದಕ್ಕಾಗಿಯೇ ತಮ್ಮನ್ನು ಒಪ್ಪಿಸಿಕೊಟ್ಟಂತಹ ಸಭೆಯ ವಿಂಗಡದವರು. ಇವರು ಬಂದು 1700ರಲ್ಲಿ ಈ ಸಭೆಯ ವಿಂಗಡದವರು ಸುಧಾರಣೆಯ ಸಭೆಗಳಿಂದ ಅವರು ಬೇರ್ಪಟ್ಟು ಹೊಸ ಸಭೆಯ ಪಂಗಡವಾಗಿ ತಮ್ಮನ್ನು ಬೇರ್ಪಡಿಸಿಕೊಂಡರು. ಇವರು ವಾಕ್ಯಕ್ಕೆ ಮುಖ್ಯತ್ವ ಕೊಡುವುದಲ್ಲದೆ ಆತ್ಮದ ಅಭಿಷೇಕಕ್ಕೂ ಅನ್ಯ ಭಾಷೆಗೂ ಪ್ರವಾದನೆಗೂ ಕೂಡ ಮುಖ್ಯತ್ವವನ್ನು ಕೊಡಲು ಆರಂಭಿಸಿದರು. ಜನಗಳು ಅವರನ್ನು ವ್ಯತ್ಯಾಸವಾಗಿ ನೋಡಿದರು. ಪೆಂಟೆಕೋಸ್ಟ್ ಎಂಬುದಾಗಿ ಅವರಿಗೆ ಹೆಸರಿಟ್ಟು ಕರೆದರು. ಇವರು ಏನು ಮಾಡಿದರೆಂದರೆ ಮಿಷನರಿಯ ಸೇವೆಗಳು, ಸುವಾರ್ತೆಯ ಸೇವೆಗಳಲ್ಲಿ ಗಮನ ಹರಿಸುವ ಸಭೆಗಳಾಗಿ ಅವರು ಆರಂಭಿಸಿದರು. 1700ರಲ್ಲಿ ಇಲ್ಲಿಯವರೆಗೂ ನಿಲ್ಲಿಸಲ್ಪಟ್ಟಿದ್ದಂತಹ ಸಭೆಯ ಒಂದು ಕಾರ್ಯಗಳನ್ನು, ಸುವಾರ್ತೆಯ ಸೇವೆಗಳು, ಮಿಷನರಿಯ ಸೇವೆಗಳೆಲ್ಲವೂ ಅವರು ಇವುಗಳನ್ನು ನಡೆಸುವವರಾದರು. ಇಷ್ಟು ಮಾತ್ರವಲ್ಲ, ಈ ಒಂದು ಸಭೆಗಳಿಗೆ ಸೇರದಂತೆ ಪ್ರತ್ಯೇಕವಾದ ಸಂಸ್ಥೆಗಳು ಈ ಕಾಲದಲ್ಲಿಯೇ ಬರಲಾರಂಭಿಸಿದವು. ಮಿಷನರಿ ಸ್ಥಾಪನೆಗಳು ಎಂಬುದಾಗಿ ಪ್ರತ್ಯೇಕವಾಗಿರುವುದು, ಅದು ಸಭೆಯಿಂದ ಕಳಿಸುವುದಲ್ಲ, ಅದಕ್ಕೆಂದೇ ಸ್ಥಾಪನೆಗಳು. ಈ ಕಾಲಘಟ್ಟಗಳಲ್ಲಿ ನೀವು ನೋಡುವುದಾದರೆ ಬ್ರಿಟನ್ನಿಂದ, ಇಂಗ್ಲೆಂಡಿನಿಂದ ಮಿಷನರಿ ಸಂಘಗಳು ಏರ್ಪಡಿಸಲ್ಪಟ್ಟವು. ಇವರೇ ಲೋಕಪೂರ್ತಿಯಾಗಿ ಕ್ರಿಸ್ತನನ್ನು ಸಾರುವುದಕ್ಕೋಸ್ಕರವಾಗಿ ಮಿಷನರಿಗಳನ್ನು ಆಯ್ಕೆ ಮಾಡಿ ಕಳುಹಿಸಿಕೊಟ್ಟು ಹಿಂದೆ ನಿಂತು ಅವರಿಗೆ ಬೇಕಾಗಿರುವಂತಹ ಅಗತ್ಯತೆಗಳನ್ನು ಪ್ರಾರ್ಥನೆ ಸಮೇತವಾಗಿ ಸಹಾಯ ಮಾಡಿದರು. ಇವರನ್ನು ಒಂದು ಸಭೆ ಕಳುಹಿಸುವುದಿಲ್ಲ ಸ್ಥಾಪನೆಗಳು. ಇದುವರೆಗೂ ಸಭೆಗಳು ಉಂಟಾದ ಈ ಒಂದು ಕಾಲಘಟ್ಟಗಳಲ್ಲಿಯೇ ಸಭೆಗಳನ್ನು ಆತುಕೊಂಡ ಸ್ಥಾಪನೆಗಳು ಉಂಟಾದವು. ಸೇವೆಗೆ ಸಂಬಂಧಪಟ್ಟ ಸ್ಥಾಪನೆಗಳು ಉಂಟಾದವು. ಇವರು ಏನು ಮಾಡಿದರೆಂದರೆ ಮಿಷನರಿಯ ಕೆಲಸ, ಸುವಾರ್ತೆಯ ಸೇವೆಯಲ್ಲಿ ಗಮನವನ್ನು ಹರಿಸಿದರು. ಇವೆಲ್ಲವೂ ಫಿಲಿಡೆಲ್ಫಿಯಾ ಎನ್ನುವಂಥ ಸಭೆಯನ್ನು ಕುರಿತು ಕರ್ತನು ಹೇಳಿದ ವಾಕ್ಯಕ್ಕೆ ಹೋಲಿಕೆಯಾಗುವಂತೆ ತೋರಿಸಲ್ಪಟ್ಟಿದೆ. ಈ ಸಭೆಯು ಲವೋದಿಕೀಯ ಸಭೆಯಾಗಿ ಮಾರ್ಪಟ್ಟರೂ ಕೂಡ ಆರಂಭವಾದಂತಹ ಫಿಲಿಡೆಲ್ಫಿಯಾ ಸಭೆ ಎನ್ನುವಂಥದ್ದು ಅಸ್ತಿತ್ವದಲ್ಲಿ ಸಾಗುತ್ತಲೇ ಇರುವುದು. ಒಂದು ವೇಳೆ ಇದರ ಹಿಂದೆ ಬರುವ ಲವೋದಿಕೀಯ ಸಭೆಯ ಆರ್ಭಟಗಳಿಂದ
ಇದು ಮರೆಯಾದಂತೆ ಕಾಣಲ್ಪಟ್ಟರೂ ಕೂಡ ಒಳಗೊಳಗೆ ಇದು ಸಾಗುತ್ತಲೇ ಇರುವುದು. ಇದು ಕರ್ತನು ಸಭೆಯನ್ನು ತೆಗೆದುಕೊಳ್ಳುವಂತ ಕಡೆಯ ಕಾಲದವರೆಗೂ ಇರುವುದು. ನಾನು ಏನ್ ಹೇಳಕ್ ಬಂದೆ ಅರ್ಥ ಆಯ್ತಾ? ಸುಧಾರಣೆ ಹೊಂದಿದ ಸಭೆಯಿಂದ ಬೇರ್ಪಟ್ಟು ಆತ್ಮಿಕವಾದವುಗಳನ್ನು ಆಧಾರವಾಗಿಸಿಕೊಂಡು ಪೆಂಟೆಕೋಸ್ಟ್ ಸಂಸ್ಥೆಗಳು ಬಂದಿದೆ ಎನ್ನುವುದಕ್ಕಾಗಿ ಸುಧಾರಣೆಯಾದ ಸಭೆಗಳು ಅಂತ್ಯವಾಗಲಿಲ್ಲ, ಅದುವೂ ಸಾಗುತ್ತಲೇ ಇರುವುದು. ಅದೇ ರೀತಿ ಈ ಪಂಚಶತಮಾನದ ಸಂಸ್ಥೆಗಳು 1700ರಲ್ಲಿ ಆರಂಭಗೊಂಡ ಹೊಸದಾದ ಆತ್ಮಿಕ ಸಭೆಗಳು ಎದ್ದು ಸಾಗುತ್ತಾ ಅದಾದ ನಂತರ ಅದರೊಳಗಿಂದ ಒಂದು ಗ್ರೂಪ್ ಬೇರ್ಪಟ್ಟು ಅದು ಬೇರೆ ಒಂದು ಲವೋದಿಕೀಯ ಸಭೆಯಾಗಿ ಮಾರ್ಪಾಡು ಹೊಂದಿದರು. ಯಾವ ರೀತಿ ಸುಧಾರಣೆಯ ಸಭೆಯಿಂದ ಆತ್ಮಿಕ ಸಭೆಗಳು ಬೇರ್ಪಟ್ಟಾಗಲೂ ಸುಧಾರಣೆಯ ಸಭೆಗಳು ಸಾಗುತ್ತಲೇ ಇದ್ದವೋ ಅದೇ ರೀತಿ ಈ ಫಿಲಿಡೆಲ್ಫಿಯಾ ಸಭೆಯಿಂದ ಲವೋದಿಕೀಯ ಸಭೆಯು ಬೇರ್ಪಟ್ಟು ಬೇರೆ ಒಂದು ಸಂಸ್ಥೆಯಾಗಿ ಅದು ಸಾಗುತ್ತಾ ಬಂದರೂ ಕೂಡ ಈ ಒಂದು ಫಿಲಿಡೆಲ್ಫಿಯಾ ಸಭೆಯ ಕಾರ್ಯಗಳು ಅವು ನಡೆಯುತ್ತಲೇ ಇರುವುದು. ಅದನ್ನೇ ನಾವು ಈ ಸ್ಥಳದಲ್ಲಿ ನೋಡುತ್ತೇವೆ. ಇದು ಇರುವುದು, ಅದು ಇರುವುದು, ಇದು ಇರುವುದು. ಈಗ ನೋಡಿರಿ, 4 ಕಾರ್ಯಗಳು ನಮ್ಮ ಕಣ್ಗಳು ಕಾಣುವಂತೆಯೇ ಈಗ ಇವೆ. ಒಂದು ಆ ತುವತೈರ ಸಭೆ. ಈಗ ಕೂಡ ನಾವು ಅದೇ ರೀತಿಯಾಗಿರುವ ಸಭೆಗಳನ್ನು ನಾವು ನಮ್ಮ ಕಣ್ಮುಂದೆ ನೋಡುತ್ತೇವೆ. ಎರಡನೆಯದು ಸುಧಾರಣೆಯ ಸಭೆ. ಇದು ಕೂಡ ಇದೆ, ಅದು ಕೂಡ ಇದೆ. ಸುಧಾರಣೆಯ ಸಭೆಗಳು ಬಂದಿವೆ ಎನ್ನುವುದಕ್ಕಾಗಿ ತುವತೈರ ಸಭೆ ನಿಂತು ಹೋಗಲಿಲ್ಲ, ಅದು ಕೂಡ ಸಾಗುತ್ತಲೇ ಇದೆ. ಈಗ ಸುಧಾರಣೆಯ ಸಭೆಗಳಿಂದ ಆತ್ಮಿಕ ಸಭೆಗಳು, ಆತ್ಮಿಕವಾದ ಸಭೆಗಳು ಎಂದು ಹೇಳುವ ಫಿಲಡೆಲ್ಫಿಯಾ ಸಭೆಗಳು, ಈ ಸಭೆಯು ಬೇರ್ಪಟ್ಟಿದ್ದು ಎನ್ನುವುದಕ್ಕಾಗಿ ಸುಧಾರಣೆಯ ಸಭೆಯು ನಿಂತು ಹೋಗಲಿಲ್ಲ, ಅದು ಕೂಡ ಸಾಗುತ್ತಲೇ ಇದೆ. ಈಗ ಅದರಿಂದ ಮುಂದಿನ ಹಂತದಲ್ಲಿ ಬೇರ್ಪಡುವಂತದ್ದೇ ಲವೋದಿಕೀಯ ಸಭೆ. ಈ 4 ಕೂಡ ಈ ಕಡೆಯ ಕಾಲದವರೆಗೂ ಇರುವುದು. ಅದರಿಂದನೇ ನಾನು ಹೇಳಿದ್ದು, ಮೊದಲಿರುವ 3 ಒಂದು ಭಾಗವಾಗಿಯೂ ನಂತರ ಬರುವಂತ 4 ಇನ್ನೊಂದು ಭಾಗವಾಗಿಯೂ ನೀವು ತೆಗೆದುಕೊಳ್ಳಬೇಕು. ಈ 4, 5, 6, 7 ಎನ್ನುವಂತ ಈ 4 ಸಭೆಗಳೇ ಕಡೆಯ ಕಾಲದ ಸಭೆಗಳು. ಕಡೆಯ ಕಾಲದವರೆಗೂ ಮುಂದುವರೆದು ಸಾಗುವಂತ ಸಭೆಗಳು ಎನ್ನುವಂಥದ್ದನ್ನು ನೀವು ಗ್ರಹಿಸಿಕೊಳ್ಳಬೇಕು. ಈ ಸಭೆಯು ಕರ್ತನು ಸಭೆಯನ್ನು ತೆಗೆದುಕೊಳ್ಳುವ ಕಡೆಯ ಕಾಲದವರೆಗೂ ಸಾಗುತ್ತಲೇ ಇರುವುದು. 7ನೆಯ ಒಂದು ಸಭೆ. 7ನೆಯ ಸಭೆಯ ಹೆಸರು ಲವೋದಿಕೀಯ ಸಭೆ ಎನ್ನುವುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಫಿಲಿಡೆಲ್ಫಿಯಾ ಎನ್ನುವ ಸಭೆಯೊಳಗಿಂದ ಬದಲಾವಣೆ ಹೊಂದಿ ತನ್ನನ್ನು ಬೇರೆ ವಿಧವಾಗಿ ವಿಂಗಡಿಸಿಕೊಂಡ ಸಭೆಯವರು ಕ್ರಿಸ್ತಶಕ 1900ಗಳಲ್ಲಿ ಉಂಟಾದರು. ಮೊದಲು ನಾವು ನೋಡಿದ್ವಿ, ಅದರ ಹಿಂದಿನ ಸಭೆಯು ಸುಧಾರಣೆಯ ಸಭೆಗಳಲ್ಲಿ ಸತ್ತಂತ ಕ್ರಿಯೆಗಳು ಇವೆ. ಆರಾಧನೆಯಲ್ಲಿ ಜೀವವಿಲ್ಲ, ಪ್ರಸಂಗದಲ್ಲಿ ಜೀವವಿಲ್ಲ. ಅವರು ಪರಿಪೂರ್ಣವಾಗಿ ಆ ಸಂಸ್ಥೆಯ ಮೇಲೆ ಗಮನವಿಡುತ್ತಾರೆ. ಆದ್ದರಿಂದಲೇ ನಾವು ಅದರಿಂದ ಬೇರ್ಪಟ್ಟು ಸತ್ಯವೇದದಲ್ಲಿ ಯಾವ ರೀತಿಯಾದ ಸಭೆಗಳು ತೋರಿಸಲ್ಪಟ್ಟಿದೆಯೋ ಅದೇ ರೀತಿ ನಾವು ಇರಬೇಕೆಂದು ಹೇಳಿ ಅದರ ಆಧಾರದ ಮೇಲೆ 5 ವಿಧವಾಗಿರುವಂತಹ ಉಪದೇಶವನ್ನು ಏರ್ಪಡಿಸಿ ನಾವು ಲೋಕದಲ್ಲಿದ್ದರೂ ಕೂಡ ಲೋಕ ನಮ್ಮೊಳಗಿರಬಾರದೆಂದು ಹೇಳಿ ಬೇರ್ಪಡಿಸಲ್ಪಟ್ಟ ಜೀವನವನ್ನು ಅವರ ಒಂದು ಜೀವನದಲ್ಲಿ ಅವರು ಅಳವಡಿಸಿಕೊಂಡವರಾಗಿ ಅವರು ದೇವರಿಗೆಂದು ಸೇವೆಯನ್ನು ಸಲ್ಲಿಸಿ ಮೊದಲ ಶತಮಾನದ ಸಭೆಯನ್ನು ಅವರು ಮಾದರಿಯನ್ನಾಗಿಸಿಕೊಂಡು ಫಿಲಿಡೆಲ್ಫಿಯಾ ಎನ್ನುವಂಥ ಸಭೆಯ ಆರಂಭವು 1700ಗಳಲ್ಲಿ ಆರಂಭವಾಯಿತು. 200 ವರ್ಷ ಒಂದು ಕಡೆ ಅದು ಓಡುತ್ತಿರಬೇಕಾದರೆ ಇವರು ಕೂಡ ಒಂದು ಕಡೆ ಓಡುತ್ತಲೇ ಇರುವರು. ಅವರು ತಮಗೆ ಒಂದು ಮಾದರಿಯ ಹಾಗೆ ಏನನ್ನು ಇಟ್ಟಿದ್ದರು, ಅದರ ಹಿಂದೆ ಇದ್ದಂತಹ ಸಭೆಗಳನ್ನು, ಅದರ ಹಿಂದೆ ಇದ್ದ ಮೊದಲ ಶತಮಾನದ ಸಭೆಯನ್ನು ಇಟ್ಟುಕೊಂಡಿದ್ದರು. ಈ ಫಿಲಿಡೆಲ್ಫಿಯಾ ಸಭೆಯ ಒಂದು ಕಟ್ಟುಮಾನವೇ ಈ ಪೆಂಟೆಕೋಸ್ಟ್ ಸಭೆಗಳಿಗೆ ಇವು ಒಂದು ಮಾದರಿಯಾಗಿದೆ. ಆಗ ಅದರ ಕುರಿತು ಏನು ಹೇಳಲ್ಪಟ್ಟಿದೆ ಎನ್ನುವುದು ಸರಿನಾ ಎಂಬುದಾಗಿ ನಾವು ಹೋಲಿಕೆ ಮಾಡಿ ನೋಡೋಣ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೇಳುತ್ತದೆ, ಫಿಲಿಡೆಲ್ಫಿಯಾದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳುಕೊಳ್ಳುವಂತೆಯೂ ಮಾಡುವೆನು. ನೀನು ನನ್ನ ಸಹನಾ ವಾಕ್ಯವನ್ನು ಕಾಪಾಡಿದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು
ಯಾರು ಅಪಹರಿಸಬಾರದು ಎಂದು ಕರ್ತನು ಹೇಳಿದನು ಎಂದು ಕರ್ತನು ಇಲ್ಲಿ ಹೇಳುವುದನ್ನು ನೋಡುತ್ತೇವೆ. ನೋಡಿರಿ, ಫಿಲದೆಲ್ಫಿಯ ಸಭೆಯಲ್ಲಿ ಎಲ್ಲವನ್ನು ಒಳ್ಳೆ ಕಾರ್ಯವಾಗಿ ಕರ್ತನು ಹೇಳುತ್ತಾನೆ. ಅದರಲ್ಲಿ ಒಂದು ವಿಷಯ ಹೇಳ್ತಾರೆ, ಗಮನಿಸಿ ನೋಡಿ. ನಿನಗೆ ಸ್ವಲ್ಪ ಬಲವಿದ್ದರೂ ಅವರು ನಿಜವಾಗಿಯೂ ದೇವರನ್ನು ಹಿಂಬಾಲಿಸಲು ಮನಸ್ಸುಳ್ಳವರಾಗಿ ಬಂದದರಿಂದ ಅವರನ್ನು ಹಿಂಬಾಲಿಸುವವರು ಕಡಿಮೆಯಾಗೇ ಇದ್ದರು. ಹಣದ ಸೌಲಭ್ಯವಿರಲಿಲ್ಲ, ಮನುಷ್ಯರು ಅಧಿಕವಾಗಿರಲಿಲ್ಲ, ಚಿಕ್ಕ ಚಿಕ್ಕ ಸಭೆಗಳು, ಚಿಕ್ಕ ಚಿಕ್ಕ ಸೌಲಭ್ಯಗಳು. ಆದರೂ ನಿನಗೆ ಸ್ವಲ್ಪ ಬಲವಿದ್ದರೂ ನೀನು ಬಿಟ್ಟು ಬಿಡಲಿಲ್ಲ, ಹೋರಾಡಿದೆ. ಆದ್ದರಿಂದಲೇ ನಿನ್ನ ಮೇಲೆ ನಾನು ಪ್ರೀತಿಯುಳ್ಳವನಾಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ಇದರ ನಂತರ ಬರುವಂತ ಸಭೆಯೇ ಲವೋದಿಕೀಯ ಸಭೆ. ಇದರ ಕುರಿತು ನಾವು ಮುಂದೆ ಬರುವಂತಹ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.